ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ದೂರದಲ್ಲಿ ಒಂದು ಡೈರಿ ಫಾರ್ಮ್ ಇದೆ. ಹೌಲಿಂಗ್ ಕೌ ಡೈರಿ ಫಾರ್ಮ್ ಅಂತ. ಸೊ ಅದಕ್ಕೆ ಬಂದಿದ್ವಿ ನಾವು. ಡೈರಿ ಒಳಗೆ ಹೋಗೋಕ್ಕೆ ನಾವು ಬಂದು ಪರ್ಮಿಷನ್ ತೊಗೋಬೇಕು. ಸೊ ಅದಕ್ಕೆ ನಾವು ಹೋಗಲಿಲ್ಲ. ಬಟ್ ಆರ್ನ ಪಾಪು ಬಂದು ಅಲ್ಲಿ ಫುಲ್ ಕೌಸ್ ಇತ್ತು. ಸೊ ಫುಲ್ ನೋಡ್ಕೊಂಡು ತುಂಬ ಬ್ಯುಸಿಯಾಗಿ ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಕೌಸ್ ಹೋಗಿ ಮುಟ್ಟಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅಲ್ಲಿ ಸ್ಟ್ರಿಕ್ಟಾಗಿ ಬರ್ತಿದ್ದಾರೆ, ಒಳಗೆ ಅಲೌಡ್ ಇಲ್ಲ ಅಂತ. ಆ್ಯಂಡ್ ಅದರ ಹತ್ರನೇ ಒಂದು ಐಸ್ ಕ್ರೀಮ್ ಅಂಗಡಿ ಥರ ಇದೆ. ಆ ಐಸ್ ಕ್ರೀಮ್ ಅಂಗಡಿಯಲ್ಲಿ ಫುಲ್ ಆ್ಯಂಡ್ ಫುಲ್ ರಶ್ ಇತ್ತು. ಪಾಪ ಕ್ಯೂ ಅಲ್ಲೇ ಒಂದು ಹಾಫ್ ಆನ್ ಅವರ್ ಎಲ್ಲರೂ ನಿಂತ್ಕೊಂಡ್ರು. ಐಸ್ ಕ್ರೀಮ್ ಬಂದ ತಕ್ಷಣ ಪಾಪು ತುಂಬ ಬ್ಯುಸಿ ಆಗೋದ್ಲು. ಬಟ್ ಅವಳು ತಿಂತಾ ಇರೋ ಸ್ಪೀಡ್ಗೆ ಪಾಪ ಐಸ್ ಕ್ರೀಮ್ ಬಿದ್ದೋಯ್ತು. ತುಂಬ ಅಳ್ತ್ಲು. ಆಮೇಲೆ ಸರಿ ಏನು ಮಾಡೋಕ್ಕಾಗತ್ತೆ ಅಂತ ನನ್ನ ಐಸ್ ಕ್ರೀಮ್ ಶೇರ್ ಮಾಡಿದೆ. ಫಸ್ಟ್ ಆಫ್ ಆಲ್ ನಂಗೆ ಐಸ್ ಕ್ರೀಮ್ ಶೇರ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಯಾರಾದರೂ ಅವ್ರ ಐಸ್ ಕ್ರೀಮ್ ತಿಂತೀನಿ ಹೊತ್ತು ನಾನು ನನ್ನ ಐಸ್ ಕ್ರೀಮ್ ಯಾರಿಗೂ ಕೊಡಲ್ಲ. ಇದರಲ್ಲಿ ಇವಳಿಗೂ ಕೊಟ್ಟು ಶೇಷನ್ಗೂ ನಾನು ಶೇರ್ ಮಾಡಿದೆ. ನಂಗೆ ಅಳುನೇ ಬಂದುಬಿಡ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಡೋಂಟ್ ಫರ್ಗೆಟ್ ಟು ಗಿವ್ ಅ ಲೈಕ್. ನಾಳೆ ನೋಡ್ತೀನಿ. ಬಾಯ್.